ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. 1ನೇ ಅಧ್ಯಾಯ 41ನೇ ಪದ್ಯ. ರಾಜರಾಜೇಶ್ವರಿಯು ಕೇಳೈ ರಾಜಿಸಿತು ಮಹಾವಿದ್ಯ ನಾಮವು. ರಾಜರಾಜೇಶ್ವರಿಯೇತಾ ನಿಜ ಬ್ರಹ್ಮ ನಿಜ ವಸ್ತು. ರಾಜ ಸರ್ವಕ್ಕೆ ಸರ್ವಲೋಕಕ್ಕೆ ರಾಜ ಹರಿರುದ್ರಾದಿಗಳಿಗೆಯು ರಾಜವೆನಿಸಿತು ರಾಜರಾಜೇಶ್ವರಿಯ ನಾಮೆಂದ. ಈ ರಾಜರಾಜೇಶ್ವರಿ ಯಾರು ಅಂಥೇಳಿ ಹಿಂದಿನ ಪದ್ಯದಲ್ಲಿ ಹೇಳಿದ್ದಾರೆ. ಆ ಚಿದ್ಭಯಲಾಗಿರ್ತಕ್ಕಂಥ ಸರ್ವಕ್ಕೂ ಆಧಾರ ಸ್ವರೂಪವಾಗಿ ಒಳಗೂ ಹೊರಗೂ ಇರ್ತಕ್ಕಂಥ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನುವಂಥ ಒಂದು ಪ್ರಮಾಣದ ರೀತಿಯಲ್ಲಿ ಎಲ್ಲ ಕಡೆಗೂ ಇರ್ತಕ್ಕಂಥ ಆ ಜಗನ್ಮಾತೆ ರಾಜಿಸಿತು, ಬೆಳಗಿತು. ಅದು ಸ್ವಭಾವನೆ ಬೆಳಗುವುದು, ಅದು ಮತ್ತೆ ಸಪ್ರೇಟ್ ಬೆಳಗುವುದೇನಿಲ್ಲ. ಹಾಗೆ ಆ ರಾಜಿಸಿತು ಏನು ಮಹಾವಿದ್ಯೆ, ವಿದ್ಯಾ ಅವಿದ್ಯೆ ಅದೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಮಹಾವಿದ್ಯಾ ನಾಮವು ಆ ಜಗನ್ಮಾತೆಗೆ ರಾಜರಾಜೇಶ್ವರಿ ಅಂತ ಕರೀತಾರೆ. ಅದೇ ನಿಜವಾದ ವಸ್ತು, ಅದೇ ನಿಜ ಪರಬ್ರಹ್ಮ ಸದ್ವಸ್ತು ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥ ಶ್ರೀವಿದ್ಯೆ ಅವೆಲ್ಲ ಉಪಾಸನೆಯಲ್ಲೂ ಮಹಾವಿದ್ಯೆಗಳು ಯಾವುವು ಅಂದರೆ ಶ್ರೀವಿದ್ಯಾ ಉಪಾಸನೆ ಆಗಿರ್ಬೋದು, ಬ್ರಹ್ಮತತ್ವದ ಚಿಂತನೆ ಆಗಿರ್ಬೋದು, ಶಾಸ್ತ್ರಗಳು ವೇದಾಂತದಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥ ಆತ್ಮಜಿಜ್ಞಾಸ ತತ್ವ ಜಿಜ್ಞಾಸ ಇರ್ತಕ್ಕಂಥವೆಲ್ಲವೂ ಕೂಡ ಆ ರಾಜರಾಜೇಶ್ವರಿ ಅಂಥೇಳಿ ಹೇಳಲ್ಪಡ್ತದೆ. ರಾಜ ಸರ್ವಕ್ಕೆ ಸರ್ವಲೋಕಕ್ಕೆ, ಇದು ಎಲ್ಲದಕ್ಕೂ ರಾಜ, ಎಲ್ಲದಕ್ಕೂ ಒಡೆಯ. ಸರ್ವಲೋಕಗಳಿಗೂ ಎಷ್ಟು ಲೋಕಗಳಿದ್ದಾವೆ ಅಂದರೆ ಎಷ್ಟು ಜನ ಇದ್ದಾರೋ ಅಷ್ಟು ಲೋಕಗಳಿದ್ದಾವೆ. ಅವ್ರವ್ರ ಮನಸ್ಸಿನಂತೆ ಅವ್ರವ್ರ ಲೋಕಗಳು, ಅನಂತ ಲೋಕಗಳು ಅಷ್ಟೆಲ್ಲವೂ ಇದ್ದಾವೆ. ಇಲ್ಲಷ್ಟೇ ಅಲ್ಲ, ಎಲ್ಲ ಕಡೆಗೂ ಲೋಕಗಳಿದ್ದಾವೆ. ಎಲ್ಲಕ್ಕೂ ಕೂಡ ಆ ಜಗನ್ಮಾತೆ ಒಡೆಯಳಾಗಿರ್ತಕ್ಕಂಥವಳು. ರಾಜ ಹರಿರುದ್ರಾದಿಗಳಿಗೆಯೂ ಆ ಜಗನ್ಮಾತೆ ಹರಿರುದ್ರಾದಿಗಳಿಗೆ ಅಂದರೆ ಹರಿ ರುದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಆದಿ ಅಂದಾಗ ಇಂದ್ರ ಮೊದಲಾದವರೆಲ್ಲರೂ ಅಷ್ಟದಿಕ್ಪಾಲಕರು ಬಂದರು, ಎಲ್ಲರೂ ಬಂದರು. ಎಲ್ಲರಿಗೂ ಆ ಜಗನ್ಮಾತೆ ಒಡೆಯಳಾಗಿರ್ತಕ್ಕಂಥವಳು. ಆದ್ದರಿಂದ ಆ ಜಗನ್ಮಾತೆಗೆ ರಾಜರಾಜೇಶ್ವರಿ ಅಂತ ನಾಮ ಬಂತು ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇನ್ನು ಮುಂದೆ ಏನೇನು ಇದೆ ಈ ಒಂದು ದೇವಿ ಮಹಾತ್ಮೆಯಲ್ಲಿ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತೆ ತಿಳಿಯೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.